ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಾಲಕಿಯ ವಸತಿ ಶಾಲೆಯ ನೂತನ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ ಹಾಗೂ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ರವರು 22 ಕೋಟಿ ರೂಪಾಯಿ ಮೊತ್ತದ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆಗೊಳಿಸಿ ಈ ವಸತಿ ಶಾಲೆ ನಿರ್ಮಾಣಕ್ಕೆ 9 ಎಕರೆ 17 ಗುಂಟೆ ಭೂಮಿ ನೀಡಿದ ಭೂಮಾಲೀಕ ರೈತರಾದ ಅನ್ವರ್ ಹುಸೇನ್ ಮಹಮ್ಮದ್ ಸಾಬ್ ಗಡಾದ್, 3 ಎಕರೆ 31 ಗುಂಟೆ ಶ್ರೀ ಸಿದ್ದನಾಗಯ್ಯ ಪೂಜಾರ್, ಶ್ರೀ ವಿರೂಪಾಕ್ಷಯ್ಯ ನಾಗಯ್ಯ ಪೂಜಾರ್, ಶ್ರೀ ಶಾಂತವೀರಯ್ಯ ವೀರಯ್ಯ ಪೂಜಾರ್, ಶ್ರೀ ಶಿವಾನಂದಯ್ಯ ವೀರಯ್ಯ ಪೂಜಾರ್, 5 ಎಕರೆ 26 ಗುಂಟೆ ರವರಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಅಜ್ಜಯ್ಯನವರು ಸರ್ಕಾರ ನಿಗದಿಪಡಿಸಿದ ಬಿಡುಗಡೆಗೊಳಿಸಿದ ಮೊತ್ತದ ಚೆಕ್ ನೀಡಿದರು. ಸುದ್ದಿ ತಿಳಿದ ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ಆದಷ್ಟು ಬೇಗನೆ ಕಟ್ಟಡ ಕಾಮಗಾರಿ ಪ್ರಾರಂಭವಾಗಲೆಂಬುದು ಸಾರ್ವಜನಿಕರ ಆಶಯವಾಗಿದೆ. ಮೂರಿಗೆ ಬಿ.ಆರ್. ಅಂಬೇಡ್ಕರ್ ಶಾಲೆ ಫಂಕ್ಷನ್ ಆಗಿ 4 ವರ್ಷ ಆಯಿತು. ನಮ್ಮ ಜನಪ್ರಿಯ ಶಾಸಕರು ಇದನ್ನು ನಿಮ್ಮಲ್ಲಿ ಜಾಗ ಕೊಡಲಿಲ್ಲದಕ್ಕೆ ಬೇರೆ ಕಡೆಗೆ ಸ್ಥಳಾಂತರ ಮಾಡಿತ್ತು. ನಮ್ಮೆಲ್ಲ ಯುವಕರು ಸೇರಿ ಶಾಸಕರನ್ನು ಒತ್ತಾಯ ಮಾಡಿದಾಗ ನಿಮ್ಮಲ್ಲಿ ಭೂಮಿ ಕೂಡ ಹುಡುಕ್ರಪ್ಪ ನಿಮ್ಮಲ್ಲೇ ಮಾಡ್ತಂತ ಅಂದರು. ನಾವು ಮತ್ತಿಗೆಲ್ಲ ಊರಲ್ಲಿ ಕೈಕೊಂಡಾಗ 4 ಜನ ಅನ್ವರ್ ಹುಸೇನ್ ಗಡಾದ್, ಸಿದ್ದಯ್ಯ ಪೂಜಾರ್, ನಾಗಯ್ಯ ಪೂಜಾರ್, ಶಂಭುಲಿಂಗಯ್ಯ, ಶಾದಲಿಂಗಯ್ಯ ಇವರೆಲ್ಲರೂ ಸೇರಿ ನಮ್ಮ ಊರಿಗೆ ಒಳ್ಳೇದಾಗತ್ತಂದ್ರೆ ನಾವು ಭೂಮಿ ಕೊಡ್ತೀವಿ ಅಂದರು. ಇವತ್ತಿನ ಕಾಲದಾಗ ಇವತ್ತು ಅವ್ರು ಕೊಡ್ತಾರಂದ್ರೆ ನಾವು ಊರಿನ ವತಿಯಿಂದ ಅವ್ರು ಎಷ್ಟೇ ಸುವರ್ಣೆ ಮಾಡಿದ್ರು ಕಮ್ಮಿನ, ಯಾಕಂದ್ರೆ 15ರಿಂದ 20 ಲಕ್ಷ ಒಂದು ಎಕರೆ ಇದ್ದದ್ದು 8 ಲಕ್ಷಕ್ಕೆ ಒಂದು ಎಕರೆ ಕೊಡ್ತಾರಂದ್ರೆ ನಮ್ಮ ಊರಿನ ವಿದ್ಯಾರ್ಥಿ ಪರವಾಗಿ ಸುತ್ತಮುತ್ತಲ ವಿದ್ಯಾರ್ಥಿ ಪರವಾಗಿ ಅವ್ರು ನಮ್ಮ ಅಂಬೇಡ್ಕರ್ ಶಾಲೆಗೆ ಭೂಮಿಯನ್ನು ಕೊಟ್ಟದಕ್ಕೆ ನಾವು ಊರಿನ ವತಿಯಿಂದ ಅವರಿಗೆ ಧನ್ಯವಾದ ಕೇಳುತ್ತೇವೆ. ಮತ್ತು ಜನಪ್ರಿಯ ಶಾಸಕರಾದಂಥ ಕೆ. ರಾಘವೇಂದ್ರ ಹಿಟ್ನಾಳ್, ಜನಪ್ರಿಯ ಸಂಸದರಾದಂಥ ಕೆ. ರಾಜಶೇಖರ್ ಹಿಟ್ನಾಳ್ ಅವರು ನಮ್ಮೂರಿಗೆ ಅಂಬೇಡ್ಕರ್ ಸ್ಕೂಲು ಮಂಜೂರು ಮಾಡಿದ್ದಾರೆ. ತದನಂತರವಾಗಿ ಅದಕ್ಕೆ ಅಂದಾಜು ಮೊತ್ತ 22 ಕೋಟಿ ಅನುದಾನವನ್ನು ಮಂಜೂರು ಮಾಡಿ ಇನ್ನೊಂದು ವಾರದೊಳಗೆ ಅದನ್ನು ಭೂಮಿ ಪೂಜೆಯನ್ನು ಮಾಡ್ತಾರೆ. ಗ್ರಾಮಕ್ಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆ ಮಂಜೂರಾಗಿ 5ರಿಂದ 6 ವರ್ಷ ಆಯಿತು. ಈ ಶಾಲೆ ಬಾಡಿಗೆ ಕಟ್ಟಡದಲ್ಲಿ 5 ವರ್ಷದಿಂದ ಬಾಡಿಗೆ ಕಟ್ಟಡದಲ್ಲಿ ಇವತ್ತು ಕಾರ್ಯಾರಂಭ ಮಾಡ್ತಾ ಇತ್ತು. ಸ್ವಂತ ಜಾಗನ ಹುಡುಕಾಟದಲ್ಲಿ ಕಡೆಗೆ 2-3 ವರ್ಷದಿಂದ ಹುಡುಕಾಟದಲ್ಲಿ ಜಾಗ ಯಾರು ಕೊಡದೆ ಕ್ಷಣದಲ್ಲಿ ಮತ್ತು ಒಂದು 4 ಮಂದಿ ರೈತರು ನಾವು ಕೊಡ್ತೀವಿ, ನಮ್ಮೂರಿನ ಮಕ್ಕಳಿಗಾಗಿ ಒಳಿತು ಆಗುತ್ತನ್ನೋದಾದರೆ ನಾವು ಸರ್ಕಾರಿ ಬೆಲೆಗೆ ನಾವು ನಮ್ಮ ಜಮೀನನ್ನು ಮಾರಾಟ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಬಂದಾಗ ಆ ಪ್ರಕ್ರಿಯೆ 2 ವರ್ಷದಿಂದ ಸಾಕ್ಕೊಂತ ಬಂದು ಈಗ ಅದಕ್ಕೊಂದು ಪೂರ್ಣ ಪ್ರಮಾಣದ ಅವಕಾಶ ದೊರೆತಿದ್ದು ಆ ಪ್ರಕಾರ ಇವತ್ತು ಆ ಶಾಲೆಗೆ ಕೊಟ್ಟಂಥ ರೈತರ ಭೂಮಿಯನ್ನು ರಾಜ್ಯಪಾಲರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿ ಈಗ ನೋಂದಣಿಯಾಗಿದ್ದು ಈಗ ಆ ಶಾಲೆ ಕಾರ್ಯಾರಂಭಕ್ಕೆ ಮಾತ್ರ ಬಾಕಿ ಇದೆ. ಆ ಕಾರ್ಯಾರಂಭವಾಗಿ ಬೇಗನೆ ಈ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನು ಪಡಲಿಕ್ಕೆ ಅನುಕೂಲವಾಗಲಿ ಅನ್ನೋದು ನಮ್ಮ ಗ್ರಾಮದ ಗ್ರಾಮಸ್ಥರು, ಹಿರಿಯರು ಹಾಗೂ ಎಲ್ಲ ಮಿತ್ರರಿಗೂ ಅಭಿನಂದನೆಗಳು. 3 ಜನ ಅಣ್ಣ ತಮ್ಮರು ಸರ್, ವಿರೂಪಾಕ್ಷಯ್ಯ, ಆಮೇಲಿಂದ ಸಿದ್ದಯ್ಯ, ಆಮೇಲೆ ಶಾಂತಿವೀರಯ್ಯ, ಶಿವಾನಂದಯ್ಯ ನಡುವೆ ಹೊಲ ಇತ್ತು ಸರ್. ಅದು 5 ಎಕರೆ 26 ಗುಂಟೆ. ಹಾಗಾಗಿ ಅಂಬೇಡ್ಕರ್ ಸ್ಕೂಲಿಗೆ ಆ ಹೊಲನ ನಾವು ಕೊಟ್ಟಿದ್ದೇವೆ ಸರ್. ಬಡ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತಂದು ಇದನ್ನು ಈ ಭಾಗದ ಶಾಸಕರಾದಂಥ ರಾಘವೇಂದ್ರ ಹಿಟ್ನಾಳರವರು ಸರ್ ಮುತುವರ್ಜಿ ತೊಗೊಂಡು ಈ ಅಳವಂಡಿ ಭಾಗಕ್ಕೆ ನಮ್ಗೆ ಒಳ್ಳೇದು ಮಾಡ್ಯಾರ ಸರ್. ಹಾಗಾಗಿ ನಾವು ಬಡವ ಮಕ್ಕಳಿಗೆ ಭೂಮಿ ಕೊಟ್ಟಿವಿ ಸರ್. ಬರ್ತಕ್ಕಂಥ ವ್ಯಾಲ್ಯೂಯೇಷನ್ ಏನೈತಲ್ಲ ಸರ್, ಅದು ಅಮೌಂಟು ನಮ್ಗೆ ಜಮಾ ಆಗಿದೆ ಸರ್ ನಮ್ಮ ಖಾತೆಗೆ ಸರ್. ಇದು ಈ ಶಾಲೆ ಬೇರೆ ಕಡೆಗೆ ವರ್ಗಾವಣೆ ಆಗಿತ್ತು ಸರ್. ಆದ್ರೂ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಆಗಲಿ, ಅಧ್ಯಕ್ಷರಾಗಲಿ, ಊರಿನ ಗುರು ಹಿರಿಯರಾಗಲಿ ಎಲ್ಲರೂ ಕೂಡ್ಕೊಂಡು ಒಳ್ಳೆ ಆ ಶಾಲೆ ವರ್ಗಾವಣೆ ಆದ ಶಾಲೆಯನ್ನು ಮತ್ತು ಅಳವಂಡಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಂದು ಇಲ್ಲೆಲ್ಲ ಅನುಕೂಲ ಮಾಡಿಕೊಟ್ರು ಸರ್. ನಾವು ರೈತರು, ಅಳವಂಡಿ ಗ್ರಾಮದ ರೈತರು. ಆನಂತರ ಇದು ಅಂಬೇಡ್ಕರ್ ಸ್ಕೂಲು ಮತ್ತು ಹಾಸ್ಟೆಲ್ ಶಂಕ್ಷನ್ ಆಗಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೇಳಿ ನಾವು ಖುಷಿ ಪಡ್ತೀವಿ. ಆನಂತರ ಇದು ಬಹುದಿನದ ಕನಸಿತ್ತು. ಆನಂತರ ಆ ಕನಸು ಈಡೇರಿದ್ದಕ್ಕೆ ಕೆಲಸ ತಂದಂಥ ಪ್ರತಿಯೊಬ್ಬ ರಾಜಕಾರಣಿಯಲ್ಲಿ, ವಿದ್ವಾಂಸರಲ್ಲಿ, ಹಿರಿಯರಲ್ಲಿ ಎಲ್ಲರಿಗೂ ನಾವು ಗೌರವ ಮಾಡೋದು ನಮಸ್ಕಾರ ಸಲ್ಲಿಸ್ತೀವಿ.